ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದ ಅತ್ಯಂತ ಮಹತ್ವಾಕಾಂಕ್ಷೆಯ ರಕ್ಷಣಾ ಯೋಜನೆಗಳಲ್ಲಿ ಒಂದಾದ AMCA ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ ಕಾರ್ಯಕ್ರಮ ಈಗ ಮತ್ತೊಂದು ಪ್ರಮುಖ ಹಂತದತ್ತ ಸಾಗುತ್ತಿರುವ ಲಕ್ಷಣಗಳು ಕಾಣಿಸುತ್ತಿವೆ. ಇತ್ತೀಚೆಗೆ ಹೊರಬಂದಿರುವ ಸ್ಯಾಟಲೈಟ್ ಇಮೇಜರಿಯ ಪ್ರಕಾರ ಭಾರತದ AMCA ಫುಲ್ ಸ್ಕೇಲ್ ಇಂಜಿನಿಯರಿಂಗ್ ಏರ್ಫ್ರೇಮ್ ಅನ್ನು ಹೈದರಾಬಾದ್ನ ದುಂಡಿಗಲ್ ಪ್ರದೇಶದಲ್ಲಿರುವ DRDOದ ರೆಡಾರ್ ಕ್ರಾಸ್ ಸೆಕ್ಷನ್ RCS ಟೆಸ್ಟ್ ಫೆಸಿಲಿಟಿಯಲ್ಲಿ ಗುರುತಿಸಲಾಗಿದೆ. ಈ ಬೆಳವಣಿಗೆ ಭಾರತ ತನ್ನ ಸ್ವದೇಶಿ 5ನೇ ತಲೆಮಾರಿನ ಸ್ಟೆಲ್ತ್ ಫೈಟರ್ ಜೆಟ್ ಅಭಿವೃದ್ಧಿಯಲ್ಲಿ ಕ್ರಮೇಣ ಮುಂದಕ್ಕೆ ಸಾಗುತ್ತಿದೆ ಎನ್ನುವ ಸೂಚನೆ ನೀಡುತ್ತಿವೆ. ಈ ಫುಲ್ ಸ್ಕೇಲ್ ಇಂಜಿನಿಯರಿಂಗ್ ಏರ್ಫ್ರೇಮ್ ಮೊದಲು ಏರೋ ಇಂಡಿಯಾ 2025ರ ಪ್ರದರ್ಶನದಲ್ಲಿ ಸಾರ್ವಜನಿಕರಿಗೆ ಪರಿಚಯಿಸಲಾಗಿತ್ತು. ಈ ಮಾದರಿಯನ್ನು ಭಾರತೀಯ ಖಾಸಗಿ ರಕ್ಷಣಾ ಸಂಸ್ಥೆಯಾದ VEM ಟೆಕ್ನಾಲಜೀಸ್ ಅಭಿವೃದ್ಧಿಪಡಿಸಿತು. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯ ಏನೆಂದರೆ, ಇದು ಹಾರಾಟಕ್ಕೆ ಸಿದ್ಧವಾಗಿರುವ ಪ್ರೊಟೋಟೈಪ್ ಅಲ್ಲ. ಈ ರೀತಿಯ ಇಂಜಿನಿಯರಿಂಗ್ ಏರ್ಫ್ರೇಮ್ಗಳನ್ನು ಸಾಮಾನ್ಯವಾಗಿ ನೆಲಮಟ್ಟದ ಪರೀಕ್ಷೆಗಳಿಗಾಗಿ ಬಳಸಲಾಗುತ್ತದೆ. ಉದಾಹರಣೆಗೆ, ವಿವಿಧ ಸಿಸ್ಟಮ್ಸ್ಗಳ ಅಳವಡಿಕೆ ಹೇಗೆ ನಡೆಯುತ್ತದೆ, ಮೇಂಟೆನೆನ್ಸ್ ಸಮಯದಲ್ಲಿ ತಾಂತ್ರಿಕ ಸಿಬ್ಬಂದಿಗೆ ಪ್ರವೇಶ ಎಷ್ಟು ಸುಲಭವಾಗುತ್ತದೆ, ಕಾಕ್ಪಿಟ್ ಮತ್ತು ಏರ್ಕ್ರಾಫ್ಟ್ ವಿನ್ಯಾಸ ಎಷ್ಟು ಅನುಕೂಲಕರವಾಗಿದೆ, ಸೆನ್ಸಾರ್ ಹಾಗೂ ಏವಿಯಾನಿಕ್ಸ್ ವ್ಯವಸ್ಥೆಗಳು ಸರಿಯಾಗಿ ಹೊಂದಿಕೆಯಾಗುತ್ತವೆಯೇ ಎಂಬುದನ್ನು ಪರೀಕ್ಷಿಸಲಾಗುತ್ತದೆ. ಈಗ ಇದೇ ಏರ್ಫ್ರೇಮ್ ಅನ್ನು RCS ಮೆಜರ್ಮೆಂಟ್ ಫೆಸಿಲಿಟಿಯಲ್ಲಿ ಪರೀಕ್ಷೆಗೆ ಒಳಪಡಿಸುತ್ತಿರುವುದು ವಿಶೇಷ ಗಮನ ಸೆಳೆಯುತ್ತಿದೆ. ಹಾಗಾದರೆ RCS ಅಂದರೆ ಏನು? ಸರಳವಾಗಿ ಹೇಳುವುದಾದರೆ, ರೆಡಾರ್ ಕ್ರಾಸ್ ಸೆಕ್ಷನ್ ಎಂದರೆ ಒಂದು ಏರ್ಕ್ರಾಫ್ಟ್ ಮೇಲೆ ರೆಡಾರ್ ಅಲೆಗಳು ಬಿದ್ದಾಗ ಅದು ಎಷ್ಟು ಪ್ರಮಾಣದಲ್ಲಿ ಹಿಂದಿರುಗಿ ಪ್ರತಿಫಲಿಸುತ್ತದೆ ಎಂಬುದನ್ನು ಅಳೆಯುವ ವಿಧಾನ. ಒಂದು ಸ್ಟೆಲ್ತ್ ಫೈಟರ್ ಜೆಟ್ ಯಶಸ್ವಿಯಾಗಬೇಕಾದರೆ ಅದು ರೆಡಾರ್ಗೆ ಸಾಧ್ಯವಾದಷ್ಟು ಕಡಿಮೆ ಕಾಣಿಸಬೇಕು. ಅದಕ್ಕಾಗಿ ಏರ್ಕ್ರಾಫ್ಟನ್ನು ಬೇರೆ ಬೇರೆ ಕೋನಗಳಲ್ಲಿ ಹಾಗೂ ವಿಭಿನ್ನ ಫ್ರೀಕ್ವೆನ್ಸಿಗಳಲ್ಲಿ ಪರೀಕ್ಷೆ ಮಾಡಿ ಯಾವ ಭಾಗಗಳಿಂದ ಹೆಚ್ಚು ರೆಡಾರ್ ಸಿಗ್ನೇಚರ್ ಉತ್ಪತ್ತಿಯಾಗುತ್ತಿದೆ ಎಂಬುದನ್ನು ಇಂಜಿನಿಯರ್ಗಳು ಪತ್ತೆ ಹಚ್ಚುತ್ತಾರೆ. ಅದಾದ ನಂತರ ವಿನ್ಯಾಸದಲ್ಲಿ ಅಗತ್ಯ ಬದಲಾವಣೆಗಳನ್ನು ಮಾಡಿ ಸ್ಟೆಲ್ತ್ ಸಾಮರ್ಥ್ಯವನ್ನು ಇನ್ನಷ್ಟು ಸುಧಾರಿಸಲಾಗುತ್ತದೆ. ಆದರೆ ಇಲ್ಲಿ ಮತ್ತೊಂದು ಕುತೂಹಲಕಾರಿ ಮಾಹಿತಿ ಇದೆ. ದುಂಡಿಗಲ್ನಲ್ಲಿ ಕಂಡುಬಂದಿರುವ ಈ ಇಂಜಿನಿಯರಿಂಗ್ ಮಾಡೆಲ್ AMCAಯ ಇತ್ತೀಚಿನ ಅಂತಿಮ ವಿನ್ಯಾಸವಲ್ಲ ಎಂದು ವರದಿಗಳು ಸೂಚಿಸುತ್ತಿವೆ. ಏಕೆಂದರೆ ಏರೋ ಇಂಡಿಯಾ 2025ರಲ್ಲಿ ಪ್ರದರ್ಶಿಸಲಾದ ಮಾದರಿಯಲ್ಲಿ ಹೊಸದಾಗಿ ಸೇರಿಸಲಾದ ಡೈವರ್ಟರ್ ಲೆಸ್ ಸೂಪರ್ಸಾನಿಕ್ ಇನ್ಲೆಟ್ DSI ವ್ಯವಸ್ಥೆ ಇರಲಿಲ್ಲ. DSI ತಂತ್ರಜ್ಞಾನವನ್ನು ಸೇರಿಸುವುದರಿಂದ ಏರ್ಕ್ರಾಫ್ಟ್ನ ಸ್ಟೆಲ್ತ್ ಸಾಮರ್ಥ್ಯ ಹೆಚ್ಚಾಗುತ್ತದೆ, ರಚನಾ ಸಂಕೀರ್ಣತೆ ಕಡಿಮೆಯಾಗುತ್ತದೆ ಮತ್ತು ನಿರ್ವಹಣೆಯ ಅವಶ್ಯಕತೆ ಸಹ ಕಡಿಮೆಯಾಗುತ್ತದೆ. ಸಾಂಪ್ರದಾಯಿಕ ಬೌಂಡರಿ ಲೇಯರ್ ವ್ಯವಸ್ಥೆಯನ್ನು ತೆಗೆದುಹಾಕುವುದರಿಂದ ಏರ್ಕ್ರಾಫ್ಟ್ ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವ ಸಾಧ್ಯತೆ ಇದೆ. ಆದರೆ ಇದರಿಂದ ಚಿಂತಿಸುವ ಅಗತ್ಯವಿಲ್ಲ. ವಾಸ್ತವವಾಗಿ ಇಂತಹ ಪರಿಸ್ಥಿತಿ ಅತ್ಯಾಧುನಿಕ ಫೈಟರ್ ಜೆಟ್ಗಳ ಅಭಿವೃದ್ಧಿ ಯೋಜನೆಗಳಲ್ಲಿ ಸಾಮಾನ್ಯವಾಗಿದೆ. ಅಂತಿಮ ವಿನ್ಯಾಸ ನಿಗದಿಯಾಗುವ ಮೊದಲೇ ಹಲವು ಇಂಜಿನಿಯರಿಂಗ್ ಮಾಡೆಲ್ಸ್ ಮತ್ತು ಗ್ರೌಂಡ್ ಟೆಸ್ಟ್ ಏರ್ಫ್ರೇಮ್ಸ್ ಅನ್ನು ನಿರ್ಮಿಸಿ ಪರೀಕ್ಷಿಸಲಾಗುತ್ತದೆ. ಇದರಿಂದ ಹಾರಾಟದ ಪ್ರೊಟೋಟೈಪ್ ಸಿದ್ಧವಾಗುವ ಮೊದಲು ಅನೇಕ ತಾಂತ್ರಿಕ ಅಪಾಯಗಳನ್ನು ಕಡಿಮೆ ಮಾಡಬಹುದು. RCS ಪರೀಕ್ಷೆಗಳಿಂದ ಸಂಗ್ರಹವಾಗುವ ಮಾಹಿತಿಯನ್ನು ನಂತರದ ವಿನ್ಯಾಸಗಳ ಸುಧಾರಣೆಗೆ ಬಳಸಲಾಗುತ್ತದೆ. ಹೀಗಾಗಿ ಸ್ಯಾಟಲೈಟ್ ಚಿತ್ರಗಳಲ್ಲಿ ಕಂಡುಬಂದಿರುವ ಈ ಏರ್ಫ್ರೇಮ್ ಅನ್ನು AMCAಯ ಅಂತಿಮ ಉತ್ಪಾದನಾ ರೂಪ ಎಂದು ಅರ್ಥೈಸಬಾರದು. ಬದಲಾಗಿ ಭಾರತ ತನ್ನ ಮುಂದಿನ ತಲೆಮಾರಿನ ಸ್ಟೆಲ್ತ್ ಫೈಟರ್ ಜೆಟ್ ಅಭಿವೃದ್ಧಿಯಲ್ಲಿ ಕ್ರಮಬದ್ಧವಾಗಿ ಪರೀಕ್ಷೆಗಳನ್ನು ಮುಂದುವರೆಸುತ್ತಿದೆ ಎಂಬುದಕ್ಕೆ ಇದು ಮತ್ತೊಂದು ಮಹತ್ವದ ಸಂಕೇತವಾಗಿದೆ. ಮೊದಲ ಪ್ರೊಟೋಟೈಪ್ ಆಕಾಶಕ್ಕೆ ಏರಿಸುವ ಮೊದಲು ಇಂತಹ ಗ್ರೌಂಡ್ ವ್ಯಾಲಿಡೇಷನ್ ಹಾಗೂ ಸಿಸ್ಟಮ್ ಇಂಟಿಗ್ರೇಷನ್ ಪರೀಕ್ಷೆಗಳು ಭವಿಷ್ಯದ ಯಶಸ್ಸಿಗೆ ಅತ್ಯಂತ ನಿರ್ಣಾಯಕವಾಗುತ್ತವೆ. ಭಾರತದ AMCA ಕಾರ್ಯಕ್ರಮ ಈಗ ನಿಧಾನವಾಗಿ ಆದರೆ ಸ್ಥಿರವಾಗಿ ಮುಂದಿನ ಹಂತಗಳತ್ತ ಸಾಗುತ್ತಿದೆ. ಇದೀಗ ಪ್ರಶ್ನೆ ಒಂದೇ,
ಭಾರತದ ಮೊದಲ ಸಂಪೂರ್ಣ ಸ್ವದೇಶಿ 5th ಜನರೇಷನ್ ಸ್ಟೆಲ್ತ್ ಫೈಟರ್ ಜೆಟ್ ಯಾವಾಗ ಆಕಾಶಕ್ಕೇರುತ್ತದೆ ಎಂದು. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.